ಒಬ್ಬ ಕ್ಷತ್ರಿಯನಾಗಿದ್ದುಕೊಂಡು ಮನೆಯಲ್ಲಿ ಸಾಯೋದಿದೆಯಲ್ಲ, ಅದು ಬಹಳ ಹೀನವಾದ ಸಾವು, ನೀಚವಾದ ಸಾವು. ಅದು ಅಧರ್ಮ. ನಾನು ಅಂಥ ಸಾವನ್ನು ಬಯಸೋದಿಲ್ಲ. ಮನೇಲಿ ಸಾಯೋದನ್ನು ನಾನು ಇಷ್ಟಪಡೋದಿಲ್ಲ. ಒಂದೋ ವಾನಪ್ರಸ್ಥದಲ್ಲಿದ್ದು ಕಾಡಿನಲ್ಲಿ ಸಾಯಬೇಕು ಕ್ಷತ್ರಿಯನಾದವ, ಇಲ್ಲದೇ ಇದ್ದರೆ ಯುದ್ಧದಲ್ಲಿ ಸಾಯಬೇಕು. ನನಗಾಗಿ ಇವರೆಲ್ಲ ಪ್ರಾಣ ಬಿಟ್ಟಿದ್ದಾರೆ, ಅದರ ಋಣ ಇದೆ. ನಾನು ಪ್ರಾಣ ಬಿಟ್ಟು ಆ ಋಣ ತೀರಿಸ್ತೀನಿ. ನರಾಜ್ಯೇ ಮನ ಆದದೆ, ಯಾವ ಕಾರಣಕ್ಕೂ ರಾಜ್ಯದಲ್ಲಿ ನನಗೆ ಆಸಕ್ತಿ ಇಲ್ಲ. ಆದರೆ ಅಲ್ಲಿಂದ ಹೊರಟವರು ವಿಚಿತ್ರ ಅಂದರೆ ಯುದ್ಧ ಭೂಮಿಗೆ ಹೋಗೋದೇ ಇಲ್ಲ. ಯುದ್ಧ ಭೂಮಿಗೆ ಹೋಗದೆ ಅಲ್ಲಿಂದ ಹಿಮಾಲಯದ ಕಡೆಗೆ, ಹಿಮಾಲಯಕ್ಕಲ್ಲ ಹಿಮಾಲಯದ ದಿಕ್ಕಿಗೆ ಹೋಗ್ತಾರೆ. ನೀನು ಹೋದರೆ, ಸೇನಾಧಿಪತ್ಯವನ್ನು ವಹಿಸಿ ಹೋದರೆ, ನಿನ್ನನ್ನು ನೋಡಿದ ಕೂಡಲೇ ಪಾಂಡವರು ದುರ್ಬಲರಾಗಿ ಬಿಡುತ್ತಾರೆ ಅಂತ. ಪಾಂಚಾಲರು ಕೂಡ ಏನನ್ನೂ ಮಾಡದಂತೆ ನಿಷ್ಕ್ರಿಯರಾಗಿ ಬಿಡುತ್ತಾರೆ ನಿನ್ನನ್ನು ಕಂಡಾಗ. ಅವನು ಹೇಳ್ತಾನೆ, ನೀನು ಏನನ್ನು ಬಯಸ್ತೀಯೋ ಅದನ್ನು ಮಾಡ್ತೀನಿ ನಾನು. ನಿನಗೆ ಇಷ್ಟ ಆಗತ್ತೆ ಅಂದರೆ ನನ್ನ ರಾಜ್ಯ, ನನ್ನ ಹಣ, ನನ್ನ ಪ್ರಾಣ ಎಲ್ಲವನ್ನೂ ನಿನಗೆ ಅರ್ಪಿಸ್ತೀನಿ ಅಂತ ಶಲ್ಯ ಹೇಳ್ತಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತ ಯುದ್ಧದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. 17ನೇ ದಿನದ ಯುದ್ಧ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಅದೇನೆಂದರೆ, ನಾವು ಜಾಯಿನ್ ಬಟನ್ ಮೂಲಕ ಒಂದಷ್ಟು ಒಳ್ಳೆ ವಿಡಿಯೋಗಳನ್ನ ಅಲ್ಲಿ ಜನ್ರೇಟ್ ಮಾಡ್ತಾ ಇದ್ದೀವಿ, ಕ್ಯೂರೇಟ್ ಮಾಡ್ತಾ ಇದ್ದೀವಿ. ಒಂದಷ್ಟು ಸ್ಪೆಷಲ್ ವಿಡಿಯೋಗಳನ್ನ ಆಸಕ್ತರು ಆ ಒಂದು ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಜಾಯ್ನ್ ಆಗಿ ಗೌರೀಶ್ ಅಕ್ಕಿ ಸ್ಟುಡಿಯೋ ಸಪೋರ್ಟ್ ಮಾಡ್ಬೋದು ಮತ್ತು ಒಂದಷ್ಟು ವಿಶೇಷ ವಿಡಿಯೋಗಳನ್ನ ನೋಡಬಹುದು. ಆಸಕ್ತರಿಗೆ ಈ ಮಾಹಿತಿ. ಇನ್ನುಳಿದ ಹಾಗೆ ಮಹಾಭಾರತದ ಬಗ್ಗೆ ಕೃಪರ ಒಂದು ಸಂಭಾಷಣೆ, ಸುದೀರ್ಘವಾದ ಒಂದು ಸಂಭಾಷಣೆಯನ್ನು ನಾವು ಕೇಳ್ತಾ ಇದ್ವಿ. ಕೃಪರು ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು, ಕೆಲವೊಂದು ಕ್ಯಾರೆಕ್ಟರ್ಗಳು ನಮಗೆ ಗೊತ್ತಿರುತ್ತೆ, ಬಟ್ ಅವ್ರ ಮನಸ್ಸು ಏನು ಅನ್ನೋದು ಗೊತ್ತಾಗಲ್ಲ, ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಲ್ಲ ಅಲ್ವಾ? ಸೊ ಕೆಲವೊಂದು ಸಂದರ್ಭಗಳು ಬಂದಾಗ ಇವ್ರು ಈ ಥರ ಅಂತ ಗೊತ್ತಾಗುತ್ತೆ. ಅವರು ದ್ರೋಣರ ತಂಗಿಯ ಗಂಡ, ಹೌದು, ಅಶ್ವತ್ಥಾಮ ಅವರ ಮಾಮ, ಹೌದು, ಸೋದರ ಮಾವ. ಸೊ ಅಷ್ಟು ಗೊತ್ತು. ಆಮೇಲೆ ಗುರುಗಳು ಕೂಡ ಹೋದವರು. ಹೌದು, ಅವ್ರೊಂಥರ ವೈಸ್ ಪ್ರಿನ್ಸಿಪಲ್ ಇದ್ದಂಗೆ. ಮೊದಲು ಅವರೇ ಪ್ರಿನ್ಸಿಪಲ್ ಆಗಿದ್ರು, ಅವರೇ ಮೊದಲು ಪಾಠ ಮಾಡ್ತಾ ಇದ್ದಿದ್ದು. ಆಮೇಲೆ ಆ ಗುರುಕುಲಕ್ಕೆ ದ್ರೋಣರು ಬಂದು ಸೇರ್ತಾರೆ. ಓಕೆ. ಸೊ ಇಲ್ಲಿ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು. ಬಟ್ ದುರ್ಯೋಧನ ತನ್ನ ಅಸಹಾಯಕತೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ. ಸೊ ಆಮೇಲೆ ಸರ್ ಅವನ ಮಾತಿನ್ನೂ ಮುಂದುವರಿಯುತ್ತೆ ದುರ್ಯೋಧನನದ್ದು. ಈಗ ಕೃಷ್ಣ ಮತ್ತು ಪಾಂಡವರ 5 ಜನ ಒಪ್ಪಲ್ಲ ಸಂಧಾನಕ್ಕೆ ಈ ಸಂದರ್ಭದಲ್ಲಿ ಅಂತ ಅವನು ಹೇಳ್ತಾ ದ್ರೌಪದಿಯ ಬಗ್ಗೆ ಮಾತಾಡ್ತಾನೆ. ಯದಾಚ ದ್ರೌಪದಿ ಕೃಷ್ಣ ಮದ್ವಿನಾಶಾಯ ದುಃಖಿತ ಉಗ್ರಂತೇಪೆ ತಪಃ ಕೃಷ್ಣ ಭರ್ತೃಣಾಮರ್ಥ ಸಿದ್ಧಯೇ. ದ್ರೌಪದಿ ನನ್ನ ನಾಶಕ್ಕಾಗಿ ತನ್ನ ಗಂಡಂದರಿಗೆ ಒಳಿತಾಗಲಿ ಅಂತ ಉಗ್ರವಾದ ತಪಸ್ಸು ಮಾಡಿದ್ಲು. ಯಾಕೆ ಅಂದರೆ ಆ ಅವಮಾನದಿಂದ ದುಃಖಿತಳಾಗಿ ಸ್ಥಂಡಿಲೇ ನಿತ್ಯದ ಶೇತೆ ಯಾವದ್ವೈರಸ್ಯ ಯಾತನ, ವೈರದ ನೋವು ಕಳೆಯುವವರೆಗೆ ನೆಲದ ಮೇಲೆ ಮಲಗ್ತೀನಿ ಅಂತ ಅವಳು ನೆಲದ ಮೇಲೆ ಮಲಗ್ತಾ ಇದ್ದಾಳಂತೆ ಅಂತ. ಅಂದರೆ ಅಷ್ಟು ಅವಳಲ್ಲಿ ವೈರ ಇದೆ, ದ್ವೇಷ ಇದೆ ನನ್ನ ಬಗ್ಗೆ. ಹಾಗಿದ್ದಾಗ ದ್ರೌಪದಿ ಹೇಗೆ ಒಪ್ಕೊಳ್ತಾಳೆ? ಇನ್ನು ಸುಭದ್ರೆ, ಅವಳು ತನ್ನ ಏನು ಗೌರವ, ಅಭಿಮಾನ ಇಂಥ ಎಲ್ಲವನ್ನು ಬಿಟ್ಟು, ತಾನು ಕೃಷ್ಣನ ಸಹೋದರಿ, ಯಾದವ ಕುಲದವಳು ಅನ್ನೋದನ್ನೆಲ್ಲ ಬಿಟ್ಟು ದ್ರೌಪದಿಯ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡು ಬಿಟ್ಟಿದ್ದಾಳೆ ಅವಳು. ಅಷ್ಟು ದ್ರೌಪದಿಯ ಜೊತೆಗೆ ಅವಳು ಸೇರಿದಾಳೆ ಅಂತ. ಅಂದರೆ ಸುಭದ್ರೆಯ ನಿಲುವು ಕೂಡ ದ್ರೌಪದಿಯ ನಿಲುವೇ ಆಗಿರತ್ತೆ ಅಂತ. ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ಅಭಿಮನ್ಯುವಿನ ಸಾವಿನ ಅನಂತರ ಸಂಧಿ ಆಗೋದಕ್ಕೆ ಸಾಧ್ಯವಿಲ್ಲದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ತಾನೆ. ಅಭಿಮನ್ಯೋರ್ ವಿನಾಶೇನ ನ ಸಂಧೇಯ ಕಥಮ್ಮಯ. ಅಲ್ಲಿಯವರೆಗೆ ಸಂಧಾನದ ಬಾಗಿಲುಗಳು ತೆರಿಬೋದಾಗಿತ್ತು, ಇನ್ನು ಆಗೋದಿಲ್ಲ ಅಂತ. ಇನ್ನು ಅದರ ಜೊತೆಗೆ ಅದೆಲ್ಲ ಆ ಕಡೆಯದ್ದಾದರೆ ತನ್ನ ಕಡೆ ನಿಲುವು ಅಂತ ತಗೊಂಡ್ರೆ, ಇಷ್ಟು ದಿನ ನಾನು ಸಾಗರ ಪರ್ಯಂತವಾದ ಭೂಮಂಡಲವನ್ನು ಆಳಿದ್ದೀನಿ ನಾನು. ಕಥಂಚನಾಮ ಭುಕ್ತ್ವೇವಾಂ ಪೃಥಿವೀಂ ಸಾಗರಾಂಬರಾಂ, ಅಷ್ಟು ವಿಸ್ತಾರವಾದ ಸಾಮ್ರಾಜ್ಯ ಆಳಿ ಈಗ ಪಾಂಡವರು ಕೊಟ್ಟ ಭಿಕ್ಷೆಯ ರಾಜ್ಯವನ್ನು ಹೇಗೆ ಆಳಲಿ ನಾನು ಅಂತ.
ಅವ್ರ ಜೊತೆ ಸಂಧಾನ ಮಾಡಿಕೊಂಡ್ರೆ ಅವ್ರು ಕೊಟ್ಟು ಭಿಕ್ಷೆ ಆಯ್ತಲ್ಲ ಈ ರಾಜ್ಯ, ಅದನ್ನು ಹೇಗೆ ಆಳೋದಕ್ಕಾಗತ್ತೆ? ಯುಧಿಷ್ಠಿರನಿಗೆ ದಾಸನಾಗಿ ನಾನು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯುಧಿಷ್ಠಿರಂ ಕಥಂ ಪಶ್ಚಾದನುಯಾಸ್ಯಾಮಿ ದಾಸವತ್ತು. ಯುಧಿಷ್ಠಿರ ಮುಂದೆ ಮುಂದೆ ಹೋಗ್ತಾ ಇದ್ರೆ ಅವನು ಹಿಂದೆ ಹೋಗಬೇಕಲ್ಲ ನಾನು, ಅಂದರೆ ಇವನು ಸಾಮಂತನಂತೆ ಆಗ್ತಾನಲ್ಲ. ಹಾಗಾಗಿ ಅದು ಅಸಾಧ್ಯವಾದ ಮಾತು, ನನಗೆ ಸಂಧಾನ ಅಂತ. ಅಂದರೆ ನನಗೆ ಸಂಧಾನ ಸಾಧ್ಯ ಇಲ್ಲ ಅನ್ನೋದನ್ನು ಈಗ ಹೇಳ್ತಾ ಇದ್ದಾನೆ. ನಿಮ್ಮ ಮಾತಿನ ಬಗ್ಗೆ ನನ್ನ ಆಕ್ಷೇಪ ಇಲ್ಲ, ನೀವು ಆಡಿದ್ರ ಬಗ್ಗೆ. ನೀವು ಆಡಿದ್ದು ಅತ್ಯಂತ ಒಳ್ಳೆಯ ಮಾತು, ನನ್ನ ಹಿತದ ಮಾತು ಹೌದು. ಆದರೆ ಈ ಹೊತ್ತು ನಾನು ಸಂಧಿ ಮಾಡಿಕೊಳ್ಳುವ ಹೊತ್ತಲ್ಲ ಅಂತ ಹೇಳ್ತಾನೆ. ಯುದ್ಧವೇ ಈ ಕಾಲದ ಧರ್ಮ. ಈಗ ನಾನು ಮಾಡಬೇಕಾಗಿರೋದು ಯುದ್ಧವೇ ಹೊರತು ಬೇರೆ ಏನೂ ಅಲ್ಲ. ಸಂಯೋದ್ಧಂ ಕಾಲ ಏವನಃ, ಯುದ್ಧದ ಕಾಲ ಇದು, ಯುದ್ಧ ಮಾಡಬೇಕು. ಇನ್ನು ನನ್ನ ಇದು ಅಂತ ತಗೊಂಡ್ರೆ ನೀನು ಬದುಕಿಕೊಳ್ಳಬೇಕು ಅನ್ನೋ ಥರದ್ದು ಮಾತಾಡಿದ್ರಲ್ಲ ಅವರು, ನಿನ್ನನ್ನು ಉಳಿಸಿಕೊ ಅಂತ. ಅದಕ್ಕೆ ಹೇಳ್ತಾನೆ, ಇಷ್ಟಮ್ಮೆ ಬಹುಬಿರಿ ಯಜ್ಞೈರ್ದತ್ತಾ ವಿಪ್ರೇಷು ದಕ್ಷಿಣಾ ಪ್ರಾಪ್ತಃ ಕ್ರಮಶ್ರುತ ವೇದಾ ಶತ್ರುಣ ಮೂರ್ಧ್ನಿ ಚ ಸ್ಥಿತಂ. ಎಲ್ಲವೂ ಆಯ್ತಲ್ಲ ಬದುಕಿನಲ್ಲಿ ಅಂತ. ಎಷ್ಟೋ ಇಷ್ಟಪಟ್ಟ ಯಜ್ಞಗಳನ್ನೆಲ್ಲ ಮಾಡದೆ, ಆಮೇಲೆ ವೇದಗಳನ್ನು ಅಧ್ಯಯನ ಮಾಡದೆ, ಶತ್ರುಗಳ ತಲೆಯ ಮೇಲೆ ಕಾಲಿಟ್ಟು ನಿಂತೆ, ಭೃತ್ಯಾಜ ಸುಭೃತಾಸ್ತಾತ, ಆಳು ಕಾಳುಗಳನ್ನು ಚೆನ್ನಾಗಿ ನೋಡಿಕೊಂಡೆ, ದೀನಾಶ್ಚಾಭ್ಯುದ್ರುತೋ ಜನಃ, ದೈನ್ಯದಿಂದ ಬಂದವರನ್ನು ಉದ್ಧಾರ ಮಾಡದೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋದೆ, ನನ್ನ ರಾಷ್ಟ್ರವನ್ನು ನಾನು ಪರಿಪಾಲನೆ ಮಾಡಿದೆ, ಎಲ್ಲ ವಿಧದ ಭೋಗಗಳನ್ನು ಅನುಭವಿಸಿದೆ, ಧರ್ಮ ಅರ್ಥ ಕಾಮ ಅನ್ನುವ 3 ಪುರುಷಾರ್ಥಗಳನ್ನು ನಾನು ಸಾಧಿಸಿದೆ. ಇನ್ನು ಪಿತೃಗಳ ಹಿರಿಯರ ಸೇವೆಯನ್ನೂ ಮಾಡಬೇಕಾದ್ದನ್ನು ಮಾಡಿದೆ. ಕ್ಷತ್ರ ಧರ್ಮದಲ್ಲಿ ಹೇಗಿರಬೇಕು ಹಾಗಿದ್ದೀನಿ ನಾನೀಗ. ಹಾಗಿರುವಾಗ ನನಗಿನ್ನು ಆಗಬೇಕಾದ್ದೇನೂ ಇಲ್ಲ ಅನ್ನೋ ತರಹದ ಮಾತಾಡುತ್ತಾನೆ. ಅನುಭವಿಸಬೇಕಾದ್ದೆಲ್ಲ ಅನುಭವಿಸಿ ಮುಗಿದಿದೆ, ಮಾಡಬೇಕಾದ ಕರ್ತವ್ಯಗಳೆಲ್ಲ ಮಾಡಿ ಮುಗಿದಿದೆ ಅಂತ ಅವನಲ್ಲಿ ಹೇಳ್ತಾ ಇರೋದು. ಇನ್ನು ರಾಜ್ಯ ಅನ್ನೋದು ನಿರಂತರವಾಗಿರಲ್ಲ ಯಾರಿಗಾದರೂ. ನ ಧ್ರುವಂ ಸುಖಮಸ್ತೀಹ ಕುತೋ ರಾಜ್ಯಂ ಕುತೋ ಯಶಃ. ಸುಖ ಅನ್ನೋದು ಶಾಶ್ವತವಲ್ಲದೆ ಇರುವಾಗ ರಾಜ್ಯವೋ ಯಶಸ್ಸೋ ಶಾಶ್ವತವಾಗಿರೋದು ಹೇಗಾಗ ಸಾಧ್ಯ? ಆದರೆ ಉಳಿಯೋದು ಯಾವುದು ಅಂತ ಅಂದರೆ ಕೀರ್ತಿ. ಅದು ಯುದ್ಧದಿಂದ ಬಿಟ್ಟರೆ ಬೇರೆದರಿಂದ ನನಗೆ ಕೀರ್ತಿ ಸಿಗೋಲ್ಲ. ಒಬ್ಬ ಕ್ಷತ್ರಿಯನಾಗಿದ್ದುಕೊಂಡು ಮನೆಯಲ್ಲಿ ಸಾಯೋದಿದೆಯಲ್ಲ, ಅದು ಬಹಳ ಹೀನವಾದ ಸಾವು, ನೀಚವಾದ ಸಾವು. ಅದು ಅಧರ್ಮ. ನಾನು ಅಂಥ ಸಾವನ್ನು ಬಯಸೋದಿಲ್ಲ. ಮನೇಲಿ ಸಾಯೋದನ್ನು ನಾನು ಇಷ್ಟಪಡೋದಿಲ್ಲ. ಒಂದೋ ವಾನಪ್ರಸ್ಥದಲ್ಲಿದ್ದು ಕಾಡಿನಲ್ಲಿ ಸಾಯಬೇಕು ಕ್ಷತ್ರಿಯನಾದವ, ಇಲ್ಲದೇ ಇದ್ದರೆ ಯುದ್ಧದಲ್ಲಿ ಸಾಯಬೇಕು. ಯಾರು ವಯಸ್ಸಾಗಿ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲದೆ ದೀನನಾಗಿ ಗೋಳಾಡ್ತಾ ನೆಂಟರಿಷ್ಟರ ನಡುವೆ ಸಾಯ್ತಾನಲ್ಲ, ಅವನೊಬ್ಬ ಗಂಡಸೇ ಅಲ್ಲ ಅಂತ ಹೇಳ್ತಾನೆ. ಅಂದರೆ ಕ್ಷತ್ರಿಯನಿಗೆ ಹೇಳ್ತಾ ಇರೋದು ಅವನು. ಕ್ಷತ್ರಿಯನು ಅಂದರೆ ಒಂದು ಯುದ್ಧ ಭೂಮಿಯಲ್ಲಿ ಖಾಡಾಖಾಡಿಯಾಗಿ ಯುದ್ಧ ಮಾಡಿ ಸಾಯಬೇಕು, ಅಥವಾ ವಾನಪ್ರಸ್ಥದಲ್ಲಿ ಎಲ್ಲ ಭೋಗಗಳನ್ನು ಬಿಟ್ಟು ವ್ರತ, ಅದು ಒಂಥರ ಯುದ್ಧವೇ ಆಗತ್ತಲ್ಲ, ಅದು ಹಾಗೆ ಸಾಯಬೇಕೇ ಹೊರತು ಹಾಸಿಗೆ ಮೇಲೆ ಮಲ್ಕೊಂಡು ರೋಗಗ್ರಸ್ತನಾಗಿ ವಯಸ್ಸಾಗಿ ಸುತ್ತ ಇದ್ದವರೆಲ್ಲ ಅಳ್ತಾ ಇರುವಾಗ ಇವನು ದೈನ್ಯದಿಂದ ಹಿಂಗೆ ಯಾರ್ದೋ ಮುಖ ನೋಡ್ತಾ ಹಾಗೆಲ್ಲ ಸಾಯುವಂತಿಲ್ಲ ಅಂತ. ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿ ಯಾರು ಪಡಿತಾರೋ ದೊಡ್ಡ ವಿಶೇಷವಾದ ಲೋಕಗಳನ್ನು, ನಾನು ಯುದ್ಧ ಮಾಡಿ ಅದನ್ನು ಈಗ ಪಡ್ಕೊಳ್ತೀನಿ, ಇಲ್ಲಿಯ ಭೋಗಗಳನ್ನು ಅನುಭವಿಸಿ ಆಯಿತು, ಯುದ್ಧದಲ್ಲಿ ಸತ್ತು ಆ ಲೋಕ ಪಡಿತೀನಿ ಅಂತ ಹೇಳ್ತಾನೆ. ವೃದ್ಧನಾಗಿದ್ದಂತಹ ಅಜ್ಜ, ಆಮೇಲೆ ಧೀಮಂತರಾದ ಆಚಾರ್ಯರು, ಜಯದ್ರಥ, ಕರ್ಣ, ದುಶ್ಯಾಸನ, ಇನ್ನೂ ಅದೆಷ್ಟೋ ಶೂರರಾದ ರಾಜರುಗಳೆಲ್ಲ ನನಗಾಗಿ ಪ್ರಾಣ ಬಿಟ್ಟಿದ್ದಾರೆ. ಬಾಣದಿಂದ ಚುಚ್ಚಿಸಿಕೊಂಡು ಸಮರಭೂಮಿಯಲ್ಲಿ ಒರಗಿದ್ದಾರೆ ಅವರೆಲ್ಲ ಈಗ ಇಂದ್ರಲೋಕದಲ್ಲಿ ಹೋಗಿ ಆಸೀನರಾಗಿದ್ದಾರೆ. ವೀರಸ್ವರ್ಗ ಸಿಕ್ಕಿದೆ ಅವರಿಗೆ. ಅವರು ಹೋದ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ಸಾಗುವುದು ಕಷ್ಟವೇನೂ ಅಲ್ಲ ಅಂತ. ಐಸ್ತ್ವಯಂ ರಚಿತ ಪಂಥ ದುರ್ಗಮೋ ಹಿ ಪುನರ್ಭವೇತ್ ಸಂಪದದ್ಭಿರ್ಮಹಾವೇಗೈರಿತೋ ಯಾದ್ಭಿಶ್ಚ ಸದ್ಗತಿಂ. ಹಾಗಾಗಿ ಯಾರೆಲ್ಲ ನನಗಾಗಿ ಪ್ರಾಣ ಕೊಟ್ಟಿದ್ದಾರೋ ಅವರೆಲ್ಲಿಗೆ ಹೋಗಿದಾರೋ ಅಲ್ಲಿಗೆ ಹೋಗ್ತೀನಿ ಅನ್ನುವ ಅರ್ಥದಲ್ಲಿ ಮಾತಾಡ್ತಾನೆ. ನನಗಾಗಿ ಇವರೆಲ್ಲ ಪ್ರಾಣ ಬಿಟ್ಟಿದ್ದಾರೆ, ಅದರ ಋಣ ಇದೆ, ನಾನು ಪ್ರಾಣ ಬಿಟ್ಟು ಋಣ ತೀರಿಸ್ತೀನಿ. ನರಾಜ್ಯೇ ಮನ ಆದದೆ, ಯಾವ ಕಾರಣಕ್ಕೂ ರಾಜ್ಯದಲ್ಲಿ ನನಗೆ ಆಸಕ್ತಿ ಇಲ್ಲ. ಇನ್ನು ನನ್ನವರು ಅಂತ ಅಂದುಕೊಂಡ ಎಲ್ಲರನ್ನ, ಗೆಳೆಯರನ್ನು, ಹಿತೈಷಿಗಳನ್ನು, ಸಹೋದರರನ್ನು, ಅಜ್ಜ ಮುತ್ತಜ್ಜಂದಿರನ್ನೆಲ್ಲ
ನಾನೇ ಸಾಯಿಸಿ ಯುದ್ಧದಲ್ಲಿ ಸಾಯಿಸಿ ಅಂದರೆ ಸಾಯುವಂತೆ ಮಾಡಿ ನನ್ನ ಪ್ರಾಣವನ್ನು ನಾನು ರಕ್ಷಣೆ ಮಾಡಿಕೊಂಡ್ರೆ ಜನ ಏನು ಹೇಳ್ತಾರೆ ನನ್ನ ಬಗ್ಗೆ ಅಂತ. ಅಂತಹ ಕೆಟ್ಟ ಹೆಸರು ತೆಗೆದುಕೊಂಡು ನಾನು ರಾಜನಾಗಿದ್ದರೆ, ಒಂದು ಹೆಸರು ಕೆಟ್ಟಿದೆ, ಇನ್ನೊಂದು ಬಂಧುವರ್ಗ ಯಾರೂ ಇಲ್ಲ, ಆತ್ಮೀಯರು ಯಾರೂ ಇಲ್ಲ, ಮೂರನೆಯದ್ದು ಯುಧಿಷ್ಠಿರನಿಗೆ ತಲೆಬಾಗಿಕೊಂಡಿರಬೇಕು, ಅಂಥ ರಾಜ್ಯ ಬೇಕಾ ಅಂತ. ಒಂದು ರಾಜ್ಯವನ್ನು ಈಗ ಸಂಧಾನದ ಮೂಲಕ ಪಡೆದುಕೊಂಡ್ರೆ ಜನ ಉಗಿತಾರೆ ಅಂತ. ಇನ್ನೊಂದೇನು ಅಂದರೆ ಎಲ್ಲರೂ ಹೋಗಿ ಆಯ್ತಲ್ಲ, ಇನ್ನು ರಾಜ್ಯ ಆಳುವಾಗ ಯಾರೂ ಇಲ್ಲವೇ ಇಲ್ಲ ನಮ್ಮವರು ಅಂತ. ಮೂರನೇದು ಯುಧಿಷ್ಠಿರನಿಗೆ ಮಣಿ ಬೇಕಾಗತ್ತೆ ಅಂತ. ಹಾಗಾಗಿ ನಾನು ಯುದ್ಧವನ್ನೇ ಮಾಡ್ತೇನೆ, ನತದನ್ಯಥ, ಬೇರೆ ದಾರಿ ಇಲ್ಲ ನನಗೆ. ಅವನ ಮಾತನ್ನು ಎಲ್ಲ ಒಪ್ಪುತ್ತಾರೆ ಆ ಸಭೆಯಲ್ಲಿ. ಅಂದರೆ ಅಲ್ಲಿ ಕೂತಿದ್ರಲ್ಲ ಅವರೆಲ್ಲ, ಸಾಧು ಸಾಧ್ವಿತಿ ರಾಜಾನಂ, ಸಾಧು ಅಂತ ಅವನನ್ನು ಕ್ಷತ್ರಿಯರೆಲ್ಲ ಹೊಗಳ್ತಾರೆ. ಎಲ್ಲರೂ ಯುದ್ಧಕ್ಕೆ ಮನಸ್ಸು ಮಾಡ್ತಾರೆ ಈಗ. ಅಂದರೆ ಒಂಥರ ಅರೆ ಮನಸ್ಸಾಗಿತ್ತಲ್ಲ ಎಲ್ಲರದ್ದು, ಯಾರು ಯುದ್ಧ ಭೀತರಾಗಿರಲಿಲ್ಲ. ಆದರೆ ಒಂಥರ ಮುಂದೇನು ಅನ್ನೋ ಥರ ಅರೆ ಮನಸ್ಸಾಗಿತ್ತು. ಯುದ್ಧ ಮುಂದುವರಿಸ್ಬೇಕಾ, ಇನ್ನು ಯುದ್ಧ ಮುಂದುವರಿಸಿದರೆ ಸಾಯೋದೊಂದೇ ಇದೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲ್ಲ ಅರೆ ಮನಸ್ಸಾದವರೆಲ್ಲ ದುರ್ಯೋಧನನ ಈ ಮಾತನ್ನೇ ಕೇಳಿ ಮತ್ತೆ ಉತ್ಸಾಹಿತರಾಗ್ತಾರೆ. ತಮ್ಮ ತಮ್ಮ ವಾಹನಗಳನ್ನು, ಅಂದರೆ ಆನೆ, ಕುದುರೆ ಇವುಗಳನ್ನೆಲ್ಲ ಅದರ ಆಯಾಸವನ್ನೆಲ್ಲ ಕಳೆದು ಅದಕ್ಕೆ ಆಹಾರ ನೀರನ್ನೆಲ್ಲ ಉಣಿಸಿ ಯುದ್ಧದ ಕಡೆಗೆ ಮುಖ ಮಾಡ್ತಾರೆ. ಆದರೆ ಅಲ್ಲಿದ್ದ ಹೊರಟವರು ವಿಚಿತ್ರ, ಅಂದರೆ ಯುದ್ಧ ಭೂಮಿಗೆ ಹೋಗೋದೇ ಇಲ್ಲ. ಯುದ್ಧ ಭೂಮಿಗೆ ಹೋಗದೆ ಅಲ್ಲಿಂದ ಹಿಮಾಲಯದ ಕಡೆಗೆ, ಹಿಮಾಲಯಕ್ಕಲ್ಲ ಹಿಮಾಲಯದ ದಿಕ್ಕಿಗೆ ಹೋಗ್ತಾರೆ, ಉತ್ತರ ದಿಕ್ಕಿಗೆ. ಉತ್ತರ ದಿಕ್ಕಿಗೆ ಹೋಗಿ ಸರಸ್ವತಿ ನದಿಯ ಒಂದು ದಡದಲ್ಲಿ ಅಲ್ಲಿ ಹೋಗಿ ಶಿಬಿರ ಹುಡುತ್ತಾರೆ. ಅಲ್ಲಿ ಹೋಗಿ ಎಲ್ಲ ಕೌರವರು ಇಷ್ಟೆಲ್ಲ ಮಾತಾಡ್ಕೊಳ್ತಾರೆ. ಅರುಣಾಂ ಸರಸ್ವತೀಂ ಪ್ರಾಪ್ಯ ಪಪುಸ್ ಸಸ್ನುಶ್ಚ ತಜ್ಜಲಂ, ಹೋಗಲು ಸ್ನಾನ ಮಾಡಿ ಅದರ ನೀರು ಕುಡಿದು ಅಲ್ಲಿ ಸುಧಾರಿಸ್ಕೊಳ್ತಾರೆ. ಅಂದರೆ ಯುದ್ಧ ಮಾಡಬೇಕು ಅಂತ ಇದೆ, ಆಯಾಸ ಇದೆ, ಉತ್ಸಾಹ ಬರ್ತಾ ಇಲ್ಲ. ಹಾಗಾಗಿ ಶಿಬಿರದಿಂದ ಹೊರಟರು, ಶಿಬಿರದಲ್ಲಿ ಇರಲಿಕ್ಕಾಗಲಿಲ್ಲ. ಅಲ್ಲೆಲ್ಲ ಹೋಗಿ ಸರಸ್ವತಿ ನದಿಯ ದಡಕ್ಕೆ ಹೋಗಿ ಮತ್ತೆ ವಿಶ್ರಮಿಸಿಕೊಂಡ್ರು. ಅಂದರೆ ಯುದ್ಧದ ಉತ್ಸಾಹ ಅನ್ನೋದು ಅವರಲ್ಲಿ ಮೈಗೂಡ್ತಾ ಇಲ್ಲ. ಯಾರೆಲ್ಲ ಇದ್ರು ಅಂತ ಸಂಜಯ ಪಟ್ಟಿ ಕೊಡ್ತಾನೆ. ಶಲ್ಯ, ಚಿತ್ರಸೇನ, ಶಕುನಿ, ಅಶ್ವತ್ಥಾಮ, ಕೃಪ, ಕೃತವರ್ಮ, ಸುಷೇಣ, ಅರಿಷ್ಟಸೇನ, ಧೃತಸೇನ, ಜಯತ್ಸೇನ, ಇವರೆಲ್ಲ ಆ ರಾತ್ರಿ ಅಲ್ಲೇ ಕಳೀತಾರೆ, ಅಂದರೆ ದುರ್ಯೋಧನನ್ನು ಸೇರಿಸ್ಕೊಂಡು. ಆದರೆ ರಾತ್ರಿ ಕೂಡ ಅವ್ರು ಯಾರಿಗೂ ಸಮಾಧಾನವಾಗಿರಲ್ಲ. ನಾಲಭನ್ ಶರ್ಮತೆ ಪುತ್ರಾಹ ಅಂಥ ಜಾಗಕ್ಕೆ ಹೋಗಿ ಇದ್ದರೂ ಕೂಡ ಸಮಾಧಾನ ಅನ್ನೋದು ಸಿಗೋದಿಲ್ಲ ಅವರುಗಳಿಗೆ. ಅಲ್ಲಿ ಅವರು ಒಂದು ಸಲ ವಿಶ್ರಾಂತಿ ಎಲ್ಲ ಆಗಿ ಸುಧಾರಿಸಿಕೊಂಡ ಮೇಲೆ ಉಳಿದವರು ಹೇಳ್ತಾರೆ ಮತ್ತೆ ಪ್ರಯತ್ನ ಪಡೋಣ. ರಾತ್ರಿಯಲ್ಲೇ ಉಳಿದ್ರು. ಅಂದರೆ ರಾತ್ರಿ ಯುದ್ಧ ಮಾಡಲಿಲ್ಲ ಅಲ್ಲ, ಹಗಲು ಮತ್ತು ವಾಪಸ್ ಬರಲೇ ಇಲ್ಲ. 17ನೇ ದಿನಕ್ಕಷ್ಟೇ ಮುಗೀತು. ಮತ್ತೆ ಪ್ರಯತ್ನ ಮಾಡೋಣ. ಈಗ ಒಬ್ಬ ಸೇನಾಧಿಪತಿಯನ್ನು ನೀನು ಮಾಡಬೇಕಾಗಿದೆ, ಶತ್ರುಗಳನ್ನು ಸೋಲಿಸುವಂತಹ ಒಬ್ಬ ಸೇನಾಧಿಪತಿ ಬೇಕು. ಅವನ ನೇತೃತ್ವದಲ್ಲಿ ಜಯೇಮ, ನಾವೇ ಗೆಲ್ಲೋಣ ಅಂತ ಉತ್ಸಾಹ ತಾಳ್ತಾರೆ. ಈಗ ಸೇನಾಪತಿ ಮಾಡಬೇಕಲ್ಲ, ಈಗ ಯಾರನ್ನ ಮಾಡಬೇಕು ಅನ್ನುವ ಪ್ರಶ್ನೆ ಬರುತ್ತೆ. ದುರ್ಯೋಧನ ಎದ್ದು ಅಶ್ವತ್ಥಾಮನ ಬಳಿಗೆ ಹೋಗ್ತಾನೆ. ಅಶ್ವತ್ಥಾಮನ ಬಳಿಗೆ ಹೋಗಿ ಕೇಳ್ತಾನೆ, ಯಂ ಪುರಸ್ಕೃತ್ಯ ಸಹಿತ ಯುಧಿಜೇಷ್ಯಾಮ ಪಾಂಡವಾನ್ ಗುರುಪುತ್ರೋದ್ಯ ಸರ್ವೇಷಾಂ ಅಸ್ಮಾಕಂ ಪರಮಾಗತಿ. ನೀನು ಗುರುಪುತ್ರ, ನಮಗೀಗ ನೀನೇ ದಾರಿ ತೋರಿಸಬೇಕು. ಯಾರನ್ನ ಸೇನಾಧಿಪತಿಯನ್ನು ಮಾಡಿದರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ? ನಿನ್ನ ಅಭಿಪ್ರಾಯದ ಪ್ರಕಾರ ಯಾರು ಸೇನಾಪತಿ ಆಗಲಿ ಅಂತ ಸಲಹೆ ಅಶ್ವತ್ಥಾಮನಲ್ಲಿ ಕೇಳ್ತಾನೆ. ಅವನು ಹೇಳ್ತಾನೆ, ಶಲ್ಯ ಸೇನಾಧಿಪತಿ ಆಗಲಿ ಅಂತ. ಶಲ್ಯೋ ನೋಸ್ತು ಚಮೋಪತಿ. ಯಾಕೆ ಅಂದರೆ ಕುಲ, ಶೌರ್ಯ, ತೇಜಸ್ಸು, ಯಶಸ್ಸು, ಈ ಎಲ್ಲ ಗುಣಗಳೂ ಇರೋದು ಯಾರಲ್ಲಿ ಅಂದರೆ ಈಗ ಶಲ್ಯನಲ್ಲಿ. ಹಾಗಾಗಿ ಅವನಾಗಲಿ ಅಂತ. ಅವನು ತನ್ನ ಸ್ವಂತ ಸೋದರಳಿಯಂದಿರನ್ನು ಬಿಟ್ಟು ನಮ್ಮ ಜೊತೆಗೆ ಬಂದು ಸೇರಿದ್ದಾನೆ. ಕೃತಜ್ಞ ಅವನು. ಅಂದರೆ ಇಲ್ಲಿ ಬಂದಿದ್ದು ಕೃತಜ್ಞತೆಗಾಗಿ ಅಲ್ಲ, ಇವನು ಆಮಿಷದ ಕೃತಜ್ಞತೆಗೆ ಆಗಿ. ಹಾಗಾಗಿ ಅವನು ಸೇನಾಪತಿ ಆಗೋದು ಉತ್ತಮ ಅಂತ. ಅವನ ಮಾತನ್ನು ಅಲ್ಲಿರುವ ಎಲ್ಲರೂ ಒಪ್ಪುತ್ತಾರೆ. ಎಲ್ಲರೂ ಶಲ್ಯನಿಗೆ ಜಯಕಾರ ಮಾಡ್ತಾರೆ. ಶಲ್ಯ ರಥದಲ್ಲಿರ್ತಾನೆ. ದುರ್ಯೋಧನ ಕೆಳಗೆ ನಿಂತ್ಕೊಂಡು ಅವನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ದುರ್ಯೋಧನನ ಬದಲಾವಣೆಗಳು, ಭೂಮೌ ಸ್ಥಿತ್ವ ರಥೇ ಸ್ಥಿತಂ ಅಂತ, ಕೆಳಗೆ ನಿಂತು ಮಾತಾಡೋದು ಅವನ ಜೊತೆಗೆ ಅಂತ, ಮೇಲಿದ್ದವನ ಜೊತೆಗೆ ಅಂತ. ಇದೇ ಅಲ್ಲೆಲ್ಲ ಇರಲಿಲ್ಲ. ಭೀಷ್ಮ ಸೇನಾಧಿಪತಿ ಆದಾಗ ಹೋಗಿ ಅವನು ಹೇಳದ್ನಲ್ಲ, ಅಂದರೆ
ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ದ್ರೋಣರಿದ್ದಾರೆ ಅಂತೆಲ್ಲ ಮಾತಾಡಿದ್ದ ಅವನಿಗೆ. ಇನ್ನು ದ್ರೋಣರಾದಾಗಲೂ ಅಂಥದ್ದೇ ಮಾತಿತ್ತು ಅವನದ್ದು. ಆವಾಗೆಲ್ಲ ಆ ಒಂದು ದರ್ಪ ಇತ್ತಲ್ಲ, ಅದು ಸಂಪೂರ್ಣ ಎಳೆದು ಹೋಗಿದೆ ಈ ಹೊತ್ತಿಗೆ. ಉವಾಚ ಪ್ರಾಂಜಲಿರ್ಭೂತ್ವ, ಕೈ ಮುಗಿದು ಪ್ರಾರ್ಥನೆ ಮಾಡಿದಂತೆ, ಮಿತ್ರ ವತ್ಸಲ ನೀನು, ಅಂದರೆ ಮಿತ್ರರ ಬಗ್ಗೆ ಬಹಳ ಪ್ರೀತಿ ಇರುವವ ಅಂತ ಆ ಕಾಲ ಬಂದಿದೆ ಈಗ. ನೀನು ನಿನ್ನ ಮಿತ್ರರಿಗೆ ಸಹಕಾರ ಕೊಡಬೇಕಾದ ಕಾಲ ಬಂದಿದೆ. ಯಾರು ಗೆಳೆಯ ಯಾರು ಗೆಳೆಯನಲ್ಲ ಅಂತಂದರೆ, ಒಬ್ಬ ಗೆಳೆಯನಾಗಿರ್ತಾನೆ, ಅವನು ನಿಜವಾದ ಮಿತ್ರನ ಅಲ್ವಾ ಅಂತ ತೀರ್ಮಾನ ಆಗೋದು ಇಂಥ ಸಂದರ್ಭದಲ್ಲಿ. ಅಂಥ ಕಾಲ ಇದು ಅಂತ ಅವನನ್ನು ಕಟ್ಟಿ ಹಾಕ್ತಾ ಇದ್ದಾನೆ ದುರ್ಯೋಧನ. ಮಾತುಗಾರಿಕೆಯಲ್ಲಿ ಅವನು ನಿಷ್ಣಾತನಲ್ಲ. ನೀನು ಶೂರ, ನಮ್ಮ ಸೇನೆಯ ಆಧಿಪತ್ಯವನ್ನು ನೀನು ವಹಿಸ್ಕೊಳ್ಬೇಕು ಅಂತ. ನೀನು ಹೋದರೆ, ಸೇನಾಧಿಪತ್ಯವನ್ನು ವಹಿಸಿ ಹೋದರೆ, ನಿನ್ನನ್ನು ನೋಡಿದ ಕೂಡಲೇ ಪಾಂಡವರು ದುರ್ಬಲರಾಗಿ ಬಿಡ್ತಾರೆ ಅಂತ. ಪಾಂಚಾಲರು ಕೂಡ ಏನನ್ನೂ ಮಾಡದಂತೆ ನಿಷ್ಕ್ರಿಯರಾಗಿ ಬಿಡುತ್ತಾರೆ ನಿನ್ನನ್ನು ಕಂಡಾಗ ಅಂತ. ಅವನು ಹೇಳ್ತಾನೆ, ನೀನು ಏನನ್ನು ಬಯಸ್ತೀಯೋ ಅದನ್ನು ಮಾಡ್ತೀನಿ ನಾನು. ನಿನಗೆ ಇಷ್ಟ ಆಗತ್ತೆ ಅಂದರೆ ನನ್ನ ರಾಜ್ಯ, ನನ್ನ ಹಣ, ನನ್ನ ಪ್ರಾಣ ಎಲ್ಲವನ್ನೂ ನಿನಗೆ ಅರ್ಪಿಸ್ತೀನಿ ಅಂತ ಶಲ್ಯ ಹೇಳ್ತಾನೆ. ಶಲ್ಯ ಒಂಥರ ಎಮೋಷನಲ್ ವ್ಯಕ್ತಿ. ಹೌದು 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 ಹೌದು. ಹೊಗಳೋದು ತೆಗಳೋದು ಎಲ್ಲ ಹೈಪರ್. ಅವನಿಗೆ ಹೊಗಳಿದ್ರು ಕೂಡ ಬಹುಶಃ ಅದಕ್ಕೆ ಇಷ್ಟೆಲ್ಲ. ಹೌದು. ಅಂದರೆ ಅವನಿಗಿನ್ನೂ ಹೇಳಿಲ್ಲ, ಇವನು ಅಶ್ವತ್ಥಾಮನ ಹತ್ರ ವ್ಯಕ್ತಿಗತವಾಗಿ ಮಾತಾಡ್ಕೊಂಬಂದಿರೋದು. ಏನಕ್ಕೆ ಅಂತ ಹೇಳಿಲ್ವಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಸೇನಾಪತ್ಯೇನವರಹೇ ತ್ವಾಮಹಂ ಮಾತುಲಾ ತುಲಂ. ಮಾತುಲಾ ಅಂತಲೇ, ಸೋದರ ಮಾವ ಅಂತಲೇ ಕರೆದು ಹೇಳ್ತಾನೆ, ನಿನ್ನನ್ನು ನಾನು ಸೇನಾಧಿಪತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಅವನು ಯಾವಾಗಲೂ ತನ್ನ ಬಗ್ಗೆ ಹೇಳ್ಕೊಳ್ಳೋದು ಇದೆಲ್ಲ ಜಾಸ್ತಿನೇ ಶಲ್ಯ. ಅವಿಂದು ನೋಡೋದಲ್ಲ ಕರ್ಣನ ಜೊತೆ ಮಾತಾಡೋವಾಗ, ಒಂದೇ ರಥದಲ್ಲಿದ್ದಾರೆ ಇಬ್ಬರು ಮಹಾಶ್ರೇಷ್ಠರು ಅಂತ ಕೃಷ್ಣ ಅರ್ಜುನರ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಅವರಿಬ್ಬರೂ ಸೇರಿದರೂ ಕೂಡ ನನಗೆ ಸಮಾನರಲ್ಲ ಅಂತ. ನಮೇ ತುಲ್ಯ ಉಭಾವೇತೋ ಬಾಹುವೀರ್ಯೇ ಕಥಂಚನ, ನನ್ನ ತೋಳ್ಬಲದ ಮುಂದೆ ಅವರೇನೂ ಅಲ್ಲ ಅಂತ. ಅವರಷ್ಟೇ ಏನು, ದೇವತೆಗಳು, ರಾಕ್ಷಸರು, ಮಾನವರು ಎಲ್ಲ ಒಟ್ಟಾಗಿ ಬಂದರೂ ಕೂಡ ನಾನು ಅವರನ್ನು ಸೋಲಿಸ್ತೀನಿ. ಇನ್ನು ಈ ಪಾಂಡವರು ಯಾವ ಲೆಕ್ಕ ಅಂತ. ಈ ಪಾಂಡವರು, ಸೋಮಕರು, ಸೃಂಜಯರು, ಪಾಂಚಾಲರು ಇವ್ರ ವಿಷಯ ಎಲ್ಲ ಬಿಟ್ಬಿಡು ನನಗೆ ಅಂತ ಹೇಳ್ತಾನೆ. ಏನು ಯೋಚನೆ ಮಾಡಬೇಡ, ನಾನು ಸೇನಾಧಿಪತ್ಯವನ್ನು ಒಪ್ಕೊಳ್ತೀನಿ. ಯಾವ ತರಹದ ವ್ಯೂಹ ಕಟ್ತೀನಿ ಅಂದರೆ ಆ ವ್ಯೂಹವನ್ನು ಬೇಯಿಸೋದಕ್ಕೆ ಶತ್ರುಗಳಿಗೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳ್ತಾನೆ. ಇಷ್ಟು ಮಾತು ಕೇಳಿದವನು ಇವನಿಗೆ ಸೇನಾಧಿಪತ್ಯದ ಅಭಿಷೇಕ ಮಾಡ್ತಾನೆ. ಅಂದರೆ ಸೇನಾಧಿಪತಿಯಾಗಿ ಅವನಿಗೆ ಪಟ್ಟ ಕಟ್ತಾನೆ ದುರ್ಯೋಧನ. ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇರೋ ಹಾಗೆ ಮತ್ತೆ ಎಲ್ಲ ಸಿಂಹನಾದ ಮಾಡ್ತಾರೆ. ವಾದ್ಯಗಳನ್ನು, ಮತ್ತೆ ರಣವಾದ್ಯಗಳನ್ನು ಮೊಳಗಿಸ್ತಾರೆ. ಮತ್ತೊಂದು ಸಲ ಎಲ್ಲರಿಗೂ ಸಂತೋಷ ಬರುತ್ತೆ. ಮದ್ರದ ಸೈನಿಕರಂತೂ, ಅಲ್ಲಿಯ ಮಹಾರಥರಂತೂ ಬಹಳ ಸಂತೋಷ ಪಡ್ತಾರೆ. ನಮ್ಮ ಪ್ರಭುವಿಗೆ ಒಂದು ದೊಡ್ಡ ಹೊಣೆ ಬಂತು ಅಂತ. ಸಾಯೋ ಹೊತ್ತಿಗೆ, ಸೋಲೋ ಹೊತ್ತಿಗೆ ಒಂದು ಪಟ್ಟ ಕಟ್ಟಿದರೆ ಅದನ್ನು ಖುಷಿ ಪಡೋದು ಅಂತ ಇದೆಯಲ್ಲ, ಅಂದರೆ ಎಷ್ಟೋ ಸಲ ಅವಿವೇಕ ಅನ್ನೋದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಅವನಿಗಾದರೂ ಕೂಡ ಆಗಲಿ ನೀನು ಹೇಳಿದೆಯಲ್ಲ, ಬಂದಿದ್ದೀನಿ, ಮಾಡ್ತೀನಿ, ಗೆಲ್ಲೋಕ್ಕಾಗತ್ತೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಅಂತ ಹೇಳಬೇಕಲ್ವ. ಈಗ ಭೀಷ್ಮದ್ರೋಣರೇ ಲೆಕ್ಕ ಹಾಕ್ತಾಯಿದ್ರು, ನಮ್ಮ ಕಡೆಗೆ ಯಾರು ವೀರರು, ಅವ್ರ ಕಡೆಗೆ ಯಾರು ವೀರರು, ಸಮಸಮವಾಗಿದೆಯಾ, ಹೆಚ್ಚು ಕಡಿಮೆ ಇದೆಯಾ ಅಂತೆಲ್ಲ. ಈಗ ಯುಧಿಷ್ಠಿರನನ್ನು ನೀವು ನನಗೆ ಬಂಧಿಸಿ ಕೊಡಬೇಕು ಅಂತ ದ್ರೋಣರಿಗೆ ಹೇಳಿದ್ರೆ ಯಾಕೆ ಯೋಚನೆ ಮಾಡುತ್ತೆ? ದೇವತೆಗಳು, ರಾಕ್ಷಸರು ಬಂದರೂ ನಾನು ಮಾಡ್ತೀನಿ ಅಂತೆಲ್ಲ ಹೇಳಲಿಲ್ಲ ಅವರು. ಅರ್ಜುನ ಇದ್ರೆ ಆಗಲ್ಲ, ಅವ್ನು ದೂರ ಕಳಿಸು ಅಂತಂದ್ರು. ಅದು ಪ್ರಾಕ್ಟಿಕಲ್. ಅದು ಅವ್ರು ಹಾಗೆ ಯೋಚನೆ ಮಾಡ್ತಾರೆ, ಯಾರಿದ್ದಾರೆ, ಅವ್ರ ಶಕ್ತಿ ಏನು, ಸಾಮರ್ಥ್ಯ ಏನು ಅಂತ. ಇವ್ರುಗಳ ಕಥೆ ಏನು ಅಂದರೆ ಏನು ಬೇಕಾದ್ರೂ ಮಾಡಿಬಿಡ್ತೀನಿ ಅಂತ ಹೊರಟಿದ್ದಾರೆ. ಅವನ ಕಡೆಯವರಿಗೆ ಸಂಭ್ರಮ ಬೇರೆ ಇದರಲ್ಲಿ ಎಲ್ಲ. ಅವನಿಗೆ ಜಯಘೋಷ ಮಾಡ್ತಾರೆ, ಜಯರಾಜನ್ ಚಿರಂಜೀವ ಜಹಿಶತ್ರು ನಂತೆಲ್ಲ ಅವನನ್ನು ಜಯಘೋಷ ಕೇಳಿ ಬರುತ್ತೆ. ದುರ್ಯೋಧನ ಇಡೀ ಭೂಮಂಡಲವನ್ನು ನಿನ್ನ ಗೆಲುವಿನ, ನೀನು ತಂದುಕೊಟ್ಟ ಗೆಲುವಿನಿಂದಾಗಿ ಆಳಲಿ ಅಂತ ಅವರು ಹೇಳ್ತಾರೆ. ತೊಂಭಿ ಶಕ್ತೋ ರಣೇ ಜೇತುಂ ಸಸುರಾಸುರ ಮಾನವಾನ್. ಮನುಷ್ಯರು, ಅಸುರರು, ಸುರರು ಎಲ್ಲ ಒಟ್ಟಾಗಿ ಬಂದರೂ ನಿನಗೆ ಗೆಲ್ಲುವ ಸಾಮರ್ಥ್ಯ ಇದೆ ಅಂತ ಹುರಿದುಂಬಿಸೋದಲ್ಲ, ಉಬ್ಬಿಸ್ತಾರೆ. ಇನ್ನು ಅದೇ ಮರ್ತ್ಯಧರ್ಮಾಣ ಇಹತು ಕಿಮು ಸೋಮಕ ಸೃಂಜಿಯಾನ್. ಇವರೆಲ್ಲ ಹುಲು ಮಾನವರು, ಈ ಪಾಂಚಾಲದವರಲ್ಲ, ಇವರೆಲ್ಲ ಯಾವ ಲೆಕ್ಕ ಅಂತ ಅವರೆಲ್ಲ ಹೊಗಳ್ತಾ ಇದ್ದ ಹಾಗೆ ಹರ್ಷಂ ಪ್ರಾಪತದಾವ ಇವರು ಅಂತ ಭಾಳ ಸಂತೋಷ ಆಗ್ಬಿಡ್ತಂತೆ ಅವನಿಗೆ. ದುರಾಪಂ ಅಕೃತಾತ್ಮಭಿಹಿ. ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆ ಮುಕ್ತಾಯಗೊಂಡಿದೆ ಮಹಾಭಾರತ ರಹಸ್ಯಗಳದ್ದು. ಸೊ ಮುಖ್ಯವಾಗಿ ದುರ್ಯೋಧನನ ಒಂದು ಅಸಹಾಯಕತೆ, ಅಂದರೆ ಯಾವ ಸಂದಿಗ್ಧ ಏನಿಲ್ಲ, ಕ್ಲಾರಿಟಿ ಇದೆ ಆತನಿಗೆ, ಬಟ್ ಯಾವ ಥರ ಬಂದು ನಿಂತ್ಕೊಂಡು ಅನ್ನೋದು ಗೊತ್ತಾಗುತ್ತೆ.
ಜೊತೆಗೆ ಆತನ ಪಾಳೆಯ ಮತ್ತು ಈಗ ಶಲ್ಯನಿಗೆ ಪಟ್ಟಾಭಿಷೇಕ ಆಗಿರೋದು ಇದೆಲ್ಲವನ್ನು ಕೂಡ ನೋಡಿದ್ವಿ. ಈಗ ಶಲ್ಯನ ಪಟ್ಟಾಭಿಷೇಕದಲ್ಲಿ ಕೊನೆಯ ದಿನದ ಯುದ್ಧ, ನಮಗೆ ಕೊನೆಯ ದಿನ, ಅವರಿಗೆ ಕೊನೆಯ ದಿನ ಅಂತ ಅಂದ್ಕೊಂಡಿಲ್ಲ ಅವರು. ಸೊ ಏನೆಲ್ಲ ಆಗುತ್ತೆ, ಏನೆಲ್ಲ ಆಗಬೇಕಾಗಿದೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಸ್ನೇಹಿತರೆ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನ ತಿಳಿಸಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.